ಯಾವ ಯಾವ ದೇವರ ನಾಮವನ್ನು ಸ್ಮರಿಸಿದರೆ ಏನು ಫಲಿತಾಂಶ ಸಿಗುತ್ತದೆ ಅನ್ನುವಂತಹ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ. ಮೊದಲನೆಯದಾಗಿ ನರಸಿಂಹಸ್ವಾಮಿಯ ನಾಮವನ್ನು ಸ್ಮರಿಸಿದರೆ ಶತ್ರುಗಳ ಮೇಲೆ ನೀವು ಜಯವನ್ನು ಸಾಧಿಸುತ್ತೀರಾ. ಅಚ್ಯುತ ಎಂದು ಸ್ಮರಿಸಿದರೆ ತಿಂದ ಆಹಾರವು ಔಷಧಿಯಾಗಿ ಬದಲಾಗಿ ನಿಮ್ಮ ದೇಹದಲ್ಲಿ ಕೆಲಸ ಮಾಡುತ್ತದೆ. ಸರ್ವೇಶ್ವರ ಎಂದು ಸ್ಮರಿಸಿದರೆ ಅಂದುಕೊಂಡ ಕೆಲಸಗಳು ಕೂಡಲೇ ನೆರವೇರುತ್ತದೆ. ಶ್ರೀ ಲಕ್ಷ್ಮೀ ವಿಷ್ಣು ದೇವರನ್ನು ಸ್ಮರಿಸಿದರೆ ಸಕಲ ಸಂಪತ್ತುಗಳಿಂದ ನಿಮ್ಮ ಗೃಹ ಇರುತ್ತದೆ. ಗೋವಿಂದ ಎಂದು ಸ್ಮರಿಸಿದರೆ ಸಕಲ ಪಾಪಗಳಿಂದ ವಿಮುಕ್ತಿ ಪಡೆಯುತ್ತೀರಾ. ಓಂ ನಮಃ ಶಿವಾಯ ಅನ್ನುವಂತಹ ಮಂತ್ರದಲ್ಲಿ ನ ಮ ಶಿವಾಯ ಅನ್ನುವಂತಹ 5 ಅಕ್ಷರಗಳು ಇವೆ. ಇದು ಪ್ರಕೃತಿಗೆ ಸಂಬಂಧಿಸಿದ ಭೂಮಿ, ನೀರು, ಅಗ್ನಿ, ಗಾಳಿ, ವಿಶ್ವಾಸವನ್ನು ಸೂಚಿಸುತ್ತದೆ. ಓಂ ನಮಃ ಶಿವಾಯ ಅನ್ನುವ ಮಂತ್ರವನ್ನು ಶ್ರದ್ಧೆ ಭಕ್ತಿಗಳಿಂದ ಸ್ಮರಿಸುವುದರಿಂದ ಮನಸ್ಸು ಪ್ರಶಾಂತವಾಗಿ ನಿರ್ಮಲವಾಗಿ ಇರುತ್ತದೆ. ಶ್ರೀರಾಮ ನಾಮ ಯಾವ ನಾಮವನ್ನು ಹೇಳಿದರೂ ಆಯಾ ಹೆಸರಿನ ದೇವರುಗಳು ಕರುಣಿಸುತ್ತಾರೆ. ಅದೇ ಶ್ರೀರಾಮ ಅನ್ನುವ ನಾಮದಲ್ಲಿ ರಾಮದೇವರು ಒಬ್ಬರೇ ಕರುಣಿಸುತ್ತಾರೆ ಅಂದುಕೊಳ್ಳುವುದು ತಪ್ಪು. ಶ್ರೀರಾಮ ಅನ್ನುವ ನಾಮಸ್ಮರಣೆ ಮಾಡಿದರೆ 6 ಜನ ದೇವರುಗಳು ಕರುಣಿಸುತ್ತಾರೆ. ಅದು ಹೇಗೆ ಎಂದು ತಿಳಿಯೋಣ. ರಾಮ ಅಂದರೆ ರಾಮದೇವರು ಕರುಣಿಸುತ್ತಾರೆ ಎಂದು ಗೊತ್ತಿದೆ. ರಾಮ ಅನ್ನುವ ನಾಮ ಹೇಳಿದ ಜಾಗದಲ್ಲಿ ಎಲ್ಲರಿಗಿಂತ ಮೊದಲು ಬಂದು ಆ ನಾಮವನ್ನು ಆನಂದಿಸುವುದು ನಿಸ್ಸಂದೇಹವಾಗಿ ಹನುಮಂತನೇ. ಶ್ರೀ ಅಂದರೆ ಮಹಾಲಕ್ಷ್ಮಿ, ರಾ ಅಂದರೆ ವಿಷ್ಣು. ಓಂ ನಮೋ ನಾರಾಯಣಾಯ ಅನ್ನುವ ನಾಮದಿಂದ ರಾ ಅನ್ನುವ ಜೀವ ಅಕ್ಷರವನ್ನು ತೆಗೆದುಕೊಂಡಿದ್ದಾರೆ. ಮಾ ಅಂದರೆ ಶಿವನು. ಓಂ ನಮಃ ಶಿವಾಯ ಅನ್ನುವ ನಾಮದಿಂದ ಮಾ ಅನ್ನುವ ಜೀವ ಅಕ್ಷರವನ್ನು ತೆಗೆದುಕೊಂಡಿದ್ದಾರೆ. ಶಿವನು ಹನುಮಂತನ ರೂಪದಲ್ಲಿ ಭೂಲೋಕಕ್ಕೆ ರಾಮಸೇನೆಗಾಗಿ ಬರಬೇಕಾದರೆ ಪಾರ್ವತಿ ದೇವಿ ನನಗೂ ಈ ಅದೃಷ್ಟ ಬೇಕು ಎಂದು ಹೇಳಿದರಂತೆ. ಆಗ ಶಿವನು ಈ ರೀತಿ ಹೇಳಿದರಂತೆ, ಈ ಅವತಾರದಲ್ಲಿ ಹನುಮಂತನು ಬ್ರಹ್ಮಚರ್ಯವನ್ನು ಪಾಟಿಸುತ್ತಾರೆ, ಹಾಗಾಗಿ ನಿನ್ನನ್ನು ಕರೆದುಕೊಂಡು ಹೋಗಲು ಸಾಧ್ಯವಿಲ್ಲವೆಂದು ಹೇಳುತ್ತಾರೆ. ಆಗ ಪಾರ್ವತಿ ದೇವಿ, ಹಾಗಾದರೆ ನಾನು ನಿಮ್ಮ ಬಾಲದ ರೂಪದಲ್ಲಿ ಬರುತ್ತೇನೆ ಎಂದು ಹನುಮಂತನ ಬಾಲದ ಒಳಗೆ ಸೇರಿಕೊಳ್ಳುತ್ತಾರಂತೆ. ಹಾಗಾದರೆ ರಾಮ ಅಂದಾಗ ಹನುಮಂತನು ಬಂದಾಗ ಶಿವನ ಜೊತೆಗೆ ಪಾರ್ವತಿ ದೇವಿ ಕೂಡ ಬರುತ್ತಾರೆ. ಅಲ್ಲದೆ ರಾಮ, ಹನುಮಂತ, ಲಕ್ಷ್ಮಿ, ವಿಷ್ಣು, ಶಿವ, ಪಾರ್ವತಿ ಅವರ ನಾಮವನ್ನು ಹೇಳಿದರೆ 6 ಜನ ದೇವತೆಗಳು ಬಂದು ಆಶೀರ್ವಾದ ಮಾಡುತ್ತಾರೆ ಎಂದು ಹೇಳಲಾಗುತ್ತದೆ. ಜಗನ್ಮಾತೆ ಎಂದು ಸ್ಮರಿಸಿದರೆ ಸಕಲ ಅನಿಷ್ಟಗಳಿಂದ ವಿಮುಕ್ತಿ. ಕೃಷ್ಣ ಕೃಷ್ಣ ಎಂದು ಸ್ಮರಿಸಿದರೆ ಕಷ್ಟಗಳು ತೊಲಗಿ ಹೋಗುತ್ತದೆ. ಜಗತ್ ಜನನಿ ಎಂದು ಸ್ಮರಿಸಿದರೆ ಸರ್ವ ರೀತಿಯ ಭಯ ಭೀತಿಗಳು ತೊಲಗಿ ಹೋಗಿ ಪ್ರಶಾಂತತೆ ಬರುತ್ತದೆ. ಧನ್ಯವಾದ ಸ್ನೇಹಿತರೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ. ಜೊತೆಗೆ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ಫೇಸ್ಬುಕ್ನಲ್ಲಿ ನಮ್ಮ ಪೇಜನ್ನು ಫಾಲೋ ಮಾಡೋದನ್ನು ಮರಿಬೇಡಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ವಿಡಿಯೋಸ್.